ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳವನ್ನು ತಡೆಯುವಂತೆ ಆಗ್ರಹಿಸಿ ಕಲಬುರಗಿ ವೈದ್ಯರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ವೈದ್ಯರು ಇತ್ತೀಚೆಗೆ ಗ್ರಾಮೀಣ ವೈದ್ಯರ ಮೇಲೆ ನಿರಂತರ ಕಿರುಕುಳ ಪ್ರಕರಣಗಳು ಹೆಚ್ಚಾಗಿದ್ದು ರೋಗಿಗಳಿಗೆ ಮುಕ್ತವಾಗಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸರ್ಕಾರ ಗ್ರಾಮೀಣ ವೈದ್ಯರ ಮೇಲೆ ನಡೆಯುತ್ತಿರುವ ಕಿರುಕುಳವನ್ನು ತಡೆಯಬೇಕು. ಗ್ರಾಮೀಣ ವೈದ್ಯರಿಗೆ ಪ್ರಥಮ ಚಿಕಿತ್ಸೆ ನೀಡಲು ಅಥವಾ ಪಿಎಂಪಿಗಾಗಿ ಪ್ರಮಾಣ ಪತ್ರ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡೆಯಬೇಕು. ಗ್ರಾಮೀಣ ವೈದ್ಯರಿಗೆ ಹೋರಾಟ, ಪಿಎಂಪಿ ಪ್ರಮಾಣ ಪತ್ರ ನೀಡಲೇಬೇಕು. ಇಂದು ಅಖಿಲ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎಲ್ಲ ನಮ್ಮ ಗ್ರಾಮೀಣ ವೈದ್ಯರ ಸಂಘದ ನೇತೃತ್ವದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ನಾವು ಇವತ್ತು ಪ್ರತಿಭಟನೆ ಮಾಡಿ ಮನವಿ ಕೊಡ್ತಾ ಉದ್ದೇಶವೇನೆಂದರೆ ಇಡೀ ಕರ್ನಾಟಕದಾದ್ಯಂತ ಸುಮಾರು 2 ಲಕ್ಷ ಮೇಲ್ಪಟ್ಟು ಕೂಡ ನಮ್ಮ ಗ್ರಾಮೀಣ ವೈದ್ಯರು ಹಳ್ಳಿ ಜನರ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಜನರಿಗೆ ಬಡ ಜನರಿಗೆ ಏನದ ಒಂದು ದೇವರ ಸ್ವರೂಪ ದೇವರದಲ್ಲಿ ನಿಂತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮೀಡಿಯಾದಲ್ಲಾಗಲಿ ಬೇರೆ ಪತ್ರಿಕೆದಲ್ಲಾಗಲಿ ನೋಡ್ತಾ ಇದ್ದೀವಿ, ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬ ವೈದ್ಯರ ಮೇಲೆ ಇವತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಏನದ ಅವ್ರ ಮೇಲೆ ಒಂದು ಕಿರುಕುಳ ನೀಡ್ತಕ್ಕಂಥ ಕೆಲಸ ನಡೆಸಿದೆ. ಸುಮಾರು ನಮ್ಮ ಅಜ್ಜಂದಲಿಂದ ಕಾಲ ತಲಾಂತರಲಿಂದ ಗ್ರಾಮೀಣ ಭಾಗದಲ್ಲಿ ಇವತ್ತು ನಮ್ಮ ಏನು RMP ಅಂತ ಅನ್ಸ್ಕೋತಾರೆ ನಮ್ಮ ಗ್ರಾಮೀಣ ವೈದ್ಯರು, ಅಂಥ ವೈದ್ಯರು ಏನದ ಇವತ್ತು ಹಳ್ಳಿ ಜನರಿಗೆ ಕೇವಲ 50-100 ರೂಪಾಯಿದಲ್ಲಿ ಇಂಜೆಕ್ಷನ್ ಆಗಲಿ ಗುಳಿಗೆ ಆಗಲಿ ಕೊಟ್ಟು ಆರೋಗ್ಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಿಟಿಯಲ್ಲಿ 400-500 ಫೀಸ್ ತೊಗೊಂಡು ರಕ್ತ ಆಯ್ಕೆ ಪರೀಕ್ಷೆ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಬರೆಸಿ ಸುಮಾರು 3-4 ಸಾವಿರ ರೂಪಾಯಿ ಏನಾದ್ರು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ. ಅಂಥ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ವೈದ್ಯರು ಕೇವಲ 100-200 ರೂಪಾಯಿದಾಗಲಿ ಆರಾಮ ಮಾಡ್ತಕ್ಕಂಥ ಸೇವೆ ಭಾಳ ಅಮೋಘದ್ದಿದ್ದು. ಕೊರೋನಾ ಸಂದರ್ಭದಲ್ಲಿ ಗ್ರಾಮೀಣ ವೈದ್ಯರು ಇದ್ದಿಲ್ಲ ಅಂದ್ರೆ ಸರ್ಕಾರ ಮುಚ್ಚೋತಿತ್ತು. ಇವತ್ತು ರಾಶಿಗಟ್ಟಲೆ ಹೆಣಗಳು ಬೀಳ್ತಿದ್ವು ರೋಡಿನ ಮೇಲೆ. ಯಾಕಂದ್ರೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಸಿಗ್ತಿದ್ದಿಲ್ಲ, ಬೆಡ್ ಇರ್ತಿದ್ದಿಲ್ಲ. ಇವ್ರು ಏನದ ಹಳ್ಳಿ ಜನರು ಮನೆ ಬಾಗಿಲಿಗೆ ಹೋಗಿ ತಮ್ಮ ಜೀವವನ್ನೇ ಲೆಕ್ಕಿಸದೆ ಪ್ರಾಣವನ್ನೇ ಬದಗಿತ್ತು ಹೊಟ್ಟೆ ತಿಪ್ಪಲಿಗೋಸ್ಕರ ಹಳ್ಳಿ ಜನರು ಸೇವೆ ಮಾಡಿ ಎಷ್ಟೋ ಲಕ್ಷಾಂತರ ಜೀವವನ್ನು ಉಳಿಸ್ತಕ್ಕಂಥವ್ರು ಗ್ರಾಮೀಣ ವೈದ್ಯರು. ಹಾಗಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಶೀಘ್ರವೇ ತಾವು ಕಿರುಕುಳವನ್ನು ನಿಲ್ಲಿಸ್ರಿ. ಇಲ್ಲಾಂದರೆ ಇಡೀ ಕರ್ನಾಟಕದಂಥ ಪ್ರತಿಭಟನೆ ಮಾಡಿ ಬೆಂಗಳೂರಿಗೆ ನಿಯೋಗ ಒಯ್ದು ಇವತ್ತು ಅಮ್ಮವಾಣ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಆರೋಗ್ಯ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಿದ್ದೀವಿ, ನೀವು ಪದೇ ಪದೇ ಏನು ಇವತ್ತು ಮಾಡ್ತಾ ಇದ್ದೀರಿ, ಈ ಒಂದು ಹಲ್ಲೆ ಆಗಲಿ ಕಿರುಕುಳ ಆಗಲಿ ದಯಮಾಡಿ ನಿಲ್ಲಿಸಬೇಕು. ಯಾವುದಾದರೂ ವೈದ್ಯ ಏನಾದರೂ ಒಂದು ವೇಳೆ ಅವನು ತಪ್ಪು ಮಾಡಿದ್ದಲ್ಲಿ ಅಂಥ ವೈದ್ಯನ ಮೇಲೆ ಕ್ರಮ ಕೈಗೊಳ್ಳ್ರಿ. ಅದನ್ನು ಬಿಟ್ಟು ಇಡೀ ಎಲ್ಲ ವೈದ್ಯರಿಗೆ ಕ್ರಮ ಕೈಗೊಳ್ಳೋದು ತಪ್ಪು ಮಾಡಿದಂಥ ವೈದ್ಯನಿಗೆ ಶಿಕ್ಷೆ ಕೊಡಿ, ಕ್ರಮ ಕೈಗೊಳ್ಳ್ರಿ, ನಾವು ಸ್ವಾಗತ ಮಾಡ್ತೀವಿ. ಹಾಗಾಗಿ ವೈದ್ಯರ ಸೇವೆ ಭಾಳ ಅಮೋಘವಾದದ್ದು. ದಯಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ. 1 ವಾರದ ಗಡುವು ಕೊಡ್ತೀವಿ. 1 ವಾರ ನಂತರ ಅಲ್ಲೇ ಮುಂದುವರೆದ್ರೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅಮ್ಮವನ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಬರ್ತಾ ಇದ್ದೀವಿ. ಸರ್ಟಿಫಿಕೇಟ್ ಹಿಂದೆ ಹಿಡಿದು ನಾನು ಕೇಳ್ತೀನಿ, ಸರ್ಟಿಫಿಕೇಟ್ ಇಲ್ಲ ಅಂತ ಇಲ್ಲಿ ಒಪ್ಕೋತೀವಿ. ಯಾವ ವೈದ್ಯನ ಅನಾಹುತಲಿಂದ ಎಲ್ಲಾದರೂ ಪ್ರಾಣ ಹೋಗ್ಯದ, MBBS MS ಕಲ್ತಂಥ ಡಾಕ್ಟರ್ಸ್ ಕೂಡ ದವಾಖಾನೆಗೆ ಹೆಣ ಬಂದವು, ಡಿಗ್ರಿ ಕಲ್ತಂಥ ಡಾಕ್ಟ್ರೇ ಹೆಣ ಬಂದವ. ಗ್ರಾಮೀಣ ವೈದ್ಯನ ಎಲ್ಲಿ ಸತ್ತು ಹೊಡೆದಂದು ಹೇಳ್ರಿ. ಗ್ರಾಮೀಣ ವೈದ್ಯ ಟ್ರೀಟ್ಮೆಂಟ್ ಅದು ಯಾರು ಸತ್ತು ಹೊಡಿತಾರಂದ್ರೆ ಬಂಗಾಳಿ ನಕಲಿ ವೈದ್ಯರು ಸಿಕ್ಕಾಪಟ್ಟಿ ರೊಕ್ಕ ವಸೂಲಿ ಮಾಡ್ತಾರೆ. ಬಂಗಾಳಿ ವೈದ್ಯರ ಕೈ ಮೇಲೆ ಅನ್ನೋದ ಏನಾದರೂ ಆದ್ರೆ ಬಂಗಾಳಿ ಓಡುತ್ತಾರೆ. ಸೋಲಾಪುರ ಡಾಕ್ಟರ್ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಅಂಥವ್ರ ಮೇಲೆ ಕ್ರಮ ಕೈಗೊಳ್ರಿ. ನಾವೆಲ್ಲ ಕನ್ನಡಿಗರು ಕನ್ನಡದ ನೆಲದಲ್ಲಿ ಹುಟ್ಟುಕೊಂಡು ಕನ್ನಡದ ಅನ್ನ ತಿಂದು ಕನ್ನಡದ ನೀರು ಕುಡಿದು ಕನ್ನಡ ತಾಯಿ ಸೇವೆ ಕನ್ನಡಿಗರ ಸೇವೆ ಮಾಡ್ತಕ್ಕಂಥ ವೈದ್ಯರಿಗೆ ದಯಮಾಡಿ ತಾವು ಸಹಾಯ ಮಾಡಬೇಕು. ಪ್ರತಿಭಟನೆಯಲ್ಲಿ ರವಿ ವಂಟಿ, ಶಿವಾನಂದ್, ಅಮೃತ ಪಾಟೀಲ್ ಸಿರ್ನೂರ್, ಗೋವಿಂದ್ ಭಟ್, VD ಪಾಟೀಲ್ ಸೇರಿದಂತೆ ಅನೇಕ ವೈದ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.